ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ಕ್ಷಣ ನಿಲ್ಲಿ. ಈ ವಿಡಿಯೋ ನೋಡುತ್ತಿರುವ ನೀವು ಸಾಯಿಬಾಬಾ ಭಕ್ತರಾಗಿದ್ದರೆ ಮೊದಲು ಕಮೆಂಟ್ನಲ್ಲಿ ಬರೆಯಿರಿ ಓಂ ಸಾಯಿರಾಮ್. ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಾಯಿಬಾಬಾ ಆಶೀರ್ವಾದ ಇನ್ನೂ ಹೆಚ್ಚು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇವತ್ತಿನ ಈ ಕತೆ ಸಾಯಿಬಾಬಾ ಒಬ್ಬ ಭಕ್ತನಿಗೆ ಕೊಟ್ಟ ಭಯಾನಕ ಎಚ್ಚರಿಕೆ ಬಗ್ಗೆ. ಈ ಕತೆ ಕೇಳಿದ ಮೇಲೆ ನೀವು ಜೀವನದಲ್ಲಿ ಎಂದಿಗೂ ಈ ತಪ್ಪು ಮಾಡುವುದಿಲ್ಲ. ಆದರೆ ಒಂದು ವಿನಂತಿ, ಈ ಕಥೆಯನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೇಳಿ. ಯಾಕಂದರೆ ಕೊನೆಯಲ್ಲಿ ಸಾಯಿಬಾಬಾ ಮಾಡಿದ ಅದ್ಭುತ ನಿಮ್ಮ ಹೃದಯವನ್ನು ತಟ್ಟುತ್ತದೆ. ಒಮ್ಮೆ ಸಾಯಿಬಾಬಾ ಒಬ್ಬ ಭಕ್ತನಿಗೆ ಒಂದು ವಿಚಿತ್ರವಾದ ಎಚ್ಚರಿಕೆ ಕೊಟ್ಟರು. ಆದರೆ ಆ ಭಕ್ತನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಆಮೇಲೆ ಏನಾಯಿತು ಗೊತ್ತಾ? ಅದು ಕೇಳಿದರೆ ನಿಮ್ಮ ಕಣ್ಣು ನೀರಿನಿಂದ ತುಂಬಬಹುದು. ಆದ್ದರಿಂದ ಈ ಕಥೆಯನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ಕೇಳಿ. ಇದು ಸಾಯಿಬಾಬಾ ಭಕ್ತರಿಗೆ ದೊಡ್ಡ ಪಾಠ. ಬಹಳ ವರ್ಷಗಳ ಹಿಂದೆ ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಭಕ್ತನಿದ್ದನು. ಅವನು ಪ್ರತಿದಿನ ಸಾಯಿಬಾಬಾ ಹೆಸರನ್ನು ಜಪ ಮಾಡುತ್ತಿದ್ದ. ಪ್ರತಿ ಗುರುವಾರ ಅವನು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಓಂ ಸಾಯಿರಾಮ್ ಎಂದು ಪ್ರಾರ್ಥನೆ ಮಾಡುತ್ತಿದ್ದ. ಹಳ್ಳಿಯ ಜನರು ಕೂಡ ಹೇಳುತ್ತಿದ್ದರು, ರಾಮಯ್ಯ ತುಂಬ ಒಳ್ಳೆಯ ಮನುಷ್ಯ. ಸಾಯಿಬಾಬಾ ಮೇಲೆ ಅವನಿಗೆ ಅಪಾರ ಪ್ರೀತಿ ಭಕ್ತಿ ಇದೆ. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನಿಗೆ ಹಣದ ಮೇಲೆ ಸ್ವಲ್ಪ ಹೆಚ್ಚು ಆಸೆ ಇತ್ತು. ಹಣ ಬರುತ್ತದೆ ಅಂದರೆ ಯಾವ ಕೆಲಸವಾದರೂ ಮಾಡುತ್ತಿದ್ದ. ಒಂದು ದಿನ ರಾತ್ರಿ ರಾಮಯ್ಯಂಗೆ ವಿಚಿತ್ರವಾದ ಕನಸು ಬಿತ್ತು. ಕನಸಿನಲ್ಲಿ ಸಾಯಿಬಾಬಾ ಅವನ ಮುಂದೆ ನಿಂತಿದ್ದರು. ಬಾಬಾ ನಿಧಾನವಾಗಿ ಹೇಳಿದರು, ರಾಮಯ್ಯ, ನಾಳೆ ಒಂದು ನಿರ್ಧಾರ ತೆಗೆದುಕೊಳ್ಳುವೆ. ಆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸು ಅಂತ ಹೇಳಿ ಬಾಬಾ ಮಾಯವಾದರು. ರಾಮಯ್ಯ ಎದ್ದನು. ಇದು ಕನಸು ಅಥವಾ ಸಾಯಿಬಾಬಾ ನಿಜವಾಗಿಯೂ ನನಗೆ ಹೇಳಿದರು ಎಂದು ಅವನು ಯೋಚಿಸಿದ. ಮುಂದಿನ ದಿನ ಒಂದು ಶ್ರೀಮಂತ ವ್ಯಕ್ತಿ ರಾಮಯ್ಯನ ಬಳಿ ಬಂದು ಅವನು ಹೇಳಿದ, ನನಗೆ ಒಂದು ಕೆಲಸ ಇದೆ. ನೀನು ಸಹಾಯ ಮಾಡಿದರೆ ನಾನು ನಿನಗೆ ತುಂಬ ಹಣ ಕೊಡುತ್ತೇನೆ. ರಾಮಯ್ಯ ಕೇಳಿದ, ಯಾವ ಕೆಲಸ? ಆ ವ್ಯಕ್ತಿ ನಿಧಾನವಾಗಿ ಹೇಳಿದ, ಈ ಜಮೀನು ನನ್ನದಾಗಬೇಕು. ಆದರೆ ಅದಕ್ಕೆ ಸ್ವಲ್ಪ ಸುಳ್ಳು ಹೇಳಬೇಕು. ರಾಮಯ್ಯ ಕ್ಷಣಕಾಲ ಯೋಚಿಸಿದ. ಆಗ ಅವನಿಗೆ ಸಾಯಿಬಾಬಾ ಕನಸು ನೆನಪಾಯಿತು. ಆದರೆ ಹಣದ ಆಸೆ ಅವನ ಮನಸ್ಸನ್ನು ಬದಲಾಯಿಸಿತು. ಸರಿ, ನಾನು ಸಹಾಯ ಮಾಡುತ್ತೇನೆ ಎಂದು ಅವನು ಹೇಳಿದ. ಆ ದಿನದಿಂದ ರಾಮಯ್ಯನ ಜೀವನದಲ್ಲಿ ವಿಚಿತ್ರ ಘಟನೆಗಳು ಆರಂಭವಾದವು. ಅವನ ಮನಸ್ಸಿಗೆ ಶಾಂತಿ ಇರಲಿಲ್ಲ, ನಿದ್ರೆ ಮನೆಯಲ್ಲಿ ಜಗಳಗಳು ಶುರುವಾಯಿತು. ಒಂದು ರಾತ್ರಿ ಅವನು ಮತ್ತೆ ಕನಸು ಕಂಡ. ಮತ್ತೆ ಸಾಯಿಬಾಬಾ ಅವನ ಮುಂದೆ ಬಂದರು. ಈ ಬಾರಿ ಬಾಬಾ ಮುಖದಲ್ಲಿ ದುಃಖ ಇತ್ತು. ಬಾಬಾ ಹೇಳಿದರು, ರಾಮಯ್ಯ, ನಾನು ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ, ಆದರೆ ನೀನು ಅದನ್ನು ಕೇಳಲಿಲ್ಲ. ರಾಮಯ್ಯ ಕಣ್ಣೀರು ಹಾಕುತ್ತಾ ಹೇಳಿದ, ಬಾಬಾ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ಮುಂದಿನ ದಿನ ರಾಮಯ್ಯ ದೊಡ್ಡ ನಿರ್ಧಾರ ತೆಗೆದುಕೊಂಡ. ಅವನು ಆ ಶ್ರೀಮಂತ ವ್ಯಕ್ತಿಯ ಬಳಿ ಹೋಗಿ ಹೇಳಿದ, ನಾನು ಸುಳ್ಳು ಹೇಳುವುದಿಲ್ಲ, ಹಣಕ್ಕಾಗಿ ನಾನು ತಪ್ಪು ಮಾಡುವುದಿಲ್ಲ. ಆಮೇಲೆ ಅವನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ. ಬಾಬಾ, ಇನ್ನು ಮುಂದೆ ನಾನು ಸದಾ ಸತ್ಯದ ಮಾರ್ಗದಲ್ಲಿ ನಡೆಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ನಾನು ಸುಳ್ಳು ಹೇಳುವುದಿಲ್ಲ, ಹಣಕ್ಕಾಗಿ ನಾನು ತಪ್ಪು ಮಾಡುವುದಿಲ್ಲ. ಆಮೇಲೆ ಅವನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ. ಬಾಬಾ, ಇನ್ನು ಮುಂದೆ ನಾನು ಸದಾ ಸತ್ಯದ ಮಾರ್ಗದಲ್ಲಿ ನಡೆಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದ. ಆ ದಿನದಿಂದ ರಾಮಯ್ಯನ ಜೀವನದಲ್ಲಿ ಮತ್ತೆ ಶಾಂತಿ ಬಂತು. ಸಾಯಿಬಾಬಾ ಯಾವಾಗಲೂ ತಮ್ಮ ಭಕ್ತರನ್ನು ಕಾಪಾಡುತ್ತಾರೆ. ಆದರೆ ಕೆಲವೊಮ್ಮೆ ಅವರು ನಮಗೆ ಎಚ್ಚರಿಕೆ ಕೊಡುತ್ತಾರೆ. ಆ ಎಚ್ಚರಿಕೆಯನ್ನು ನಾವು ಕೇಳಿದರೆ ನಮ್ಮ ಜೀವನ ಸುಖವಾಗುತ್ತದೆ. ಆದರೆ ನಾವು ಅದನ್ನು ನಿರ್ಲಕ್ಷಿಸಿದರೆ ಸಮಸ್ಯೆಗಳು ಬರುತ್ತವೆ. ಆದ್ದರಿಂದ ಸದಾ ಸತ್ಯದ ಮಾರ್ಗದಲ್ಲಿ ನಡೆಯಿರಿ ಮತ್ತು ಸಾಯಿಬಾಬಾ ಮೇಲೆ ನಂಬಿಕೆ ಇಡಿ. ನೀವು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ ಓಂ ಸಾಯಿರಾಮ್. ಇಂತಹ ಇನ್ನಷ್ಟು ಸಾಯಿಬಾಬಾ ಕಥೆಗಳು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಾಮಯ್ಯನ ಜೀವನದಲ್ಲಿ ನಡೆದ ಅದ್ಭುತ. ರಾಮಯ್ಯ ಆ ದಿನ ಸಾಯಿಬಾಬಾ ದೇವಾಲಯದಲ್ಲಿ ಕುಳಿತು ತುಂಬ ಹೊತ್ತು ಅಳುತ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಇತ್ತು, ಬಾಬಾ,
ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅವನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುತ್ತಿದ್ದ ಆ ಸಮಯದಲ್ಲಿ ಒಂದು ವೃದ್ಧ ವ್ಯಕ್ತಿ ನಿಧಾನವಾಗಿ ದೇವಾಲಯದ ಒಳಗೆ ಬಂದರು. ಅವರು ರಾಮಯ್ಯನ ಬಳಿ ಬಂದು ಕುಳಿತುಕೊಂಡರು. ಆ ವೃದ್ಧರು ಕೇಳಿದರು, ಏಕೆ ಮಗ, ನೀನು ಇಷ್ಟು ದುಃಖದಿಂದ ಅಳುತ್ತಿದ್ದೀಯಾ? ರಾಮಯ್ಯ ತನ್ನ ಕತೆ ಎಲ್ಲವನ್ನು ಹೇಳಿದರು. ಆ ವೃದ್ಧರು ಸಣ್ಣ ನಗು ಮಾಡಿದರು ಮತ್ತು ಹೇಳಿದರು, ತಪ್ಪು ಮಾಡುವುದು ಮಾನವನ ಸ್ವಭಾವ, ಆದರೆ ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸುವುದು ದೊಡ್ಡ ಪುಣ್ಯ. ರಾಮಯ್ಯ ಅವರ ಮಾತು ಕೇಳಿ ಸ್ವಲ್ಪ ಶಾಂತಿಯಾದ. ಅವನು ಮತ್ತೆ ದೇವಾಲಯದ ಒಳಗೆ ಹೋಗಿ ದೀಪ ಹಚ್ಚಿದ. ಆ ಸಮಯದಲ್ಲಿ ಅವನ ಹೃದಯದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಬಂದಿತು. ಅವನಿಗೆ ಅನಿಸಿತು, ಸಾಯಿಬಾಬಾ ನನ್ನನ್ನು ಕ್ಷಮಿಸಿದ್ದಾರೆ. ಕೆಲವು ದಿನಗಳ ನಂತರ ರಾಮಯ್ಯನ ಜೀವನದಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು. ಅವನು ಕೆಲಸ ಹುಡುಕುತ್ತಾ ಹಳ್ಳಿಯ ಹೊರಗೆ ಹೋಗಿದ್ದ. ಅಲ್ಲಿ ಒಬ್ಬ ಒಳ್ಳೆಯ ವ್ಯಾಪಾರಿ ಅವನನ್ನು ನೋಡಿದರು. ಆ ವ್ಯಾಪಾರಿ ಕೇಳಿದರು, ನೀನು ಕೆಲಸ ಹುಡುಕುತ್ತಿದ್ದೀಯಾ? ರಾಮಯ್ಯ ಹೇಳಿದ, ಹೌದು ಸ್ವಾಮಿ, ನನಗೆ ಒಳ್ಳೆಯ ಕೆಲಸ ಬೇಕು. ಆ ವ್ಯಾಪಾರಿ ಅವನಿಗೆ ಕೆಲಸ ಕೊಟ್ಟರು. ಆ ಕೆಲಸದಲ್ಲಿ ರಾಮಯ್ಯ ಪ್ರಾಮಾಣಿಕವಾಗಿ ದುಡಿದ. ಕೆಲವು ತಿಂಗಳುಗಳಲ್ಲಿ ಅವನು ತುಂಬ ಗೌರವ ಪಡೆದ. ಹಳ್ಳಿಯ ಜನರು ಮತ್ತೆ ಹೇಳಲು ಶುರು ಮಾಡಿದರು, ರಾಮಯ್ಯ ನಿಜವಾಗಿಯೂ ಒಳ್ಳೆಯ ಮನುಷ್ಯ. ಸಾಯಿಬಾಬಾ ಕೃಪೆ ಅವನ ಮೇಲೆ ಇದೆ. ರಾಮಯ್ಯ ಪ್ರತಿದಿನ ಬೆಳಗ್ಗೆ ಎದ್ದು ಒಂದೇ ಮಾತು ಹೇಳುತ್ತಿದ್ದ, ಓಂ ಸಾಯಿರಾಮ್. ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಸಾಯಿಬಾಬಾ ನಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತಾರೆ. ಕೆಲವೊಮ್ಮೆ ಅವರು ಕನಸಿನಲ್ಲಿ, ಕೆಲವೊಮ್ಮೆ ಸಂಕೇತದಲ್ಲಿ, ಕೆಲವೊಮ್ಮೆ ನಮ್ಮ ಮನಸ್ಸಿನ ಒಳಗೆ ನಮಗೆ ದಾರಿ ತೋರಿಸುತ್ತಾರೆ. ಆದರೆ ನಾವು ಆ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಹಣ, ಲೋಭ, ತಪ್ಪು ದಾರಿ ಇವುಗಳು ಕೆಲವೊಮ್ಮೆ ನಮ್ಮನ್ನು ತಪ್ಪು ನಿರ್ಧಾರಕ್ಕೆ ತೆಗೆದುಕೊಂಡು ಹೋಗುತ್ತವೆ. ಆ ಸಮಯದಲ್ಲಿ ಸಾಯಿಬಾಬಾ ಹೆಸರು ನೆನಪಿಸಿಕೊಂಡರೆ ನಮ್ಮ ಜೀವನ ಮತ್ತೆ ಸರಿಯಾದ ದಾರಿಗೆ ಬರುತ್ತದೆ. ಸಾಯಿಬಾಬಾ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಭಕ್ತರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಸದಾ ಇರಲಿ. ಸಾಯಿಬಾಬಾ ಒಮ್ಮೆ ಒಬ್ಬ ಭಕ್ತನಿಗೆ ಕೊಟ್ಟ ಎಚ್ಚರಿಕೆ ಅವನ ಜೀವನವನ್ನೇ ಬದಲಾಯಿಸಿತು. ಈ ಕತೆ ಕೇಳಿದರೆ ನಿಮ್ಮ ಮನಸ್ಸು ನಡುಗುತ್ತದೆ. ಸಾಯಿಬಾಬಾ ಕೃಪೆ ಇನ್ನಷ್ಟು ಹೇಗೆ ಕಾಣಿಸಿಕೊಂಡಿತು? ರಾಮಯ್ಯ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡನು. ಪ್ರತಿದಿನ ಬೆಳಗ್ಗೆ ಎದ್ದು ಮೊದಲು ಹೇಳುತ್ತಿದ್ದ ಮಾತು ಒಂದೇ, ಓಂ ಸಾಯಿರಾಮ್. ಬಾಬಾ ಇಂದು ನನ್ನನ್ನು ಸರಿಯಾದ ದಾರಿಗೆ ನಡೆಸಿ. ಆ ದಿನದಿಂದ ಅವನ ಮನಸ್ಸಿನಲ್ಲಿ ಶಾಂತಿ ತುಂಬಿತು. ಒಂದು ದಿನ ಅವನ ಹಳ್ಳಿಯಲ್ಲಿ ದೊಡ್ಡ ಸಮಸ್ಯೆ ಎದುರಾಯಿತು. ಹಳ್ಳಿಯ ಒಂದು ಬಡ ಕುಟುಂಬಕ್ಕೆ ತುಂಬ ಕಷ್ಟ ಬಂತು. ಅವರಿಗೆ ಊಟಕ್ಕೂ ಹಣ ಇರಲಿಲ್ಲ. ಆ ಕುಟುಂಬದ ತಾಯಿ ದೇವಾಲಯಕ್ಕೆ ಬಂದು ಅಳುತ್ತಾ ಹೇಳಿದಳು, ಸಾಯಿಬಾಬಾ ನಮ್ಮನ್ನು ಕಾಪಾಡಿ. ಅದೇ ಸಮಯದಲ್ಲಿ ರಾಮಯ್ಯ ಅಲ್ಲಿ ಬಂದ. ಅವನು ಆ ಮಹಿಳೆಯ ದುಃಖ ನೋಡಿದ. ಅವನಿಗೆ ತಕ್ಷಣ ಸಾಯಿಬಾಬಾ ಮಾತು ನೆನಪಾಯಿತು, ಇತರರಿಗೆ ಸಹಾಯ ಮಾಡುವವನೇ ನನ್ನ ನಿಜವಾದ ಭಕ್ತ. ರಾಮಯ್ಯ ತಕ್ಷಣ ತನ್ನ ಬಳಿ ಇದ್ದ ಹಣವನ್ನು ಆ ಕುಟುಂಬಕ್ಕೆ ಕೊಟ್ಟ. ಅವನು ಹೇಳಿದ, ಇದು ನನ್ನದು ಅಲ್ಲ, ಇದು ಸಾಯಿಬಾಬಾ ಕೊಟ್ಟಿದ್ದು. ಆ ಮಹಿಳೆಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ಹೇಳಿದಳು, ಸಾಯಿಬಾಬಾ ಸ್ವತಃ ನಿಮ್ಮ ರೂಪದಲ್ಲಿ ಬಂದಿದ್ದಾರೆ. ಆ ರಾತ್ರಿ ರಾಮಯ್ಯ ಮತ್ತೆ ಕನಸು ಕಂಡ. ಆ ಕನಸಿನಲ್ಲಿ ಸಾಯಿಬಾಬಾ ಮಂದಹಾಸದಿಂದ ಅವನ ಮುಂದೆ ನಿಂತಿದ್ದರು. ಬಾಬಾ ಹೇಳಿದರು, ರಾಮಯ್ಯ ಇಂದು ನೀನು ಮಾಡಿದ ಸಹಾಯ ನನಗೆ ತುಂಬ ಸಂತೋಷ ಕೊಟ್ಟಿತು. ರಾಮಯ್ಯ ಕಣ್ಣೀರು ಹಾಕುತ್ತಾ ಹೇಳಿದ, ಬಾಬಾ ನಿಮ್ಮ ಕೃಪೆ ಇಲ್ಲದೆ ನಾನು ಏನೂ ಅಲ್ಲ. ಬಾಬಾ ನಿಧಾನವಾಗಿ ಹೇಳಿದರು, ಸಂಕಷ್ಟದಲ್ಲಿದ್ದರೂ ಅವರಿಗೆ ಸಹಾಯ ಮಾಡು, ಅದೇ ನನಗೆ ಮಾಡುವ ಸೇವೆ ಅಂತ ಹೇಳಿ ಬಾಬಾ ಆಶೀರ್ವಾದ ಮಾಡಿದರು. ಅದಾದ ಮೇಲೆ ರಾಮಯ್ಯ ತನ್ನ ಜೀವನವೊಂದು ಒಂದು ನಿಯಮದಲ್ಲಿ ನಡೆಸಲು ಆರಂಭಿಸಿದ. ಪ್ರತಿದಿನ ಒಬ್ಬರಿಗೆ ಸಹಾಯ ಮಾಡಬೇಕು, ಯಾರಿಗೂ ಸುಳ್ಳು ಹೇಳಬಾರದು, ಯಾರನ್ನು ನೋಯಿಸಬಾರದು. ಇವು ಅವನ ಜೀವನದ ಮಾರ್ಗವಾಯಿತು. ಹಳ್ಳಿ ಜನರು ಕೂಡ ಅವನಿಂದ ಪ್ರೇರಣೆ ಪಡೆದರು. ಹಳ್ಳಿ ನಿಧಾನವಾಗಿ ಒಳ್ಳೆಯ ಸ್ಥಳವಾಗಿ ಮಾರ್ಪಟ್ಟಿತು. ಎಲ್ಲರೂ ಹೇಳುತ್ತಿದ್ದರು, ಇದು ಸಾಯಿಬಾಬಾ ಕೃಪೆ.
ಮಗು, ಸಾಯಿಬಾಬಾ ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ. ನಾವು ಸತ್ಯದ ದಾರಿಯಲ್ಲಿ ನಡೆದರೆ ಅವರು ನಮ್ಮ ಜೀವನವನ್ನು ಸುಂದರವಾಗಿಸುತ್ತಾರೆ. ಯಾರಿಗೂ ಕಷ್ಟ ಕೊಡಬೇಡಿ, ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿ, ಆಗ ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ ಓಂ ಸಾಯಿರಾಮ್. ಇಂತಹ ಇನ್ನಷ್ಟು ಸಾಯಿಬಾಬಾ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಾಮಯ್ಯನ ಭಕ್ತಿ ಇನ್ನಷ್ಟು ಗಟ್ಟಿಯಾದದ್ದು. ಕಾಲ ಕಳೆದಂತೆ ರಾಮಯ್ಯನ ಭಕ್ತಿ ಇನ್ನೂ ಗಟ್ಟಿಯಾಗಿತ್ತು. ಪ್ರತಿ ಗುರುವಾರ ಅವನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡುತ್ತಿದ್ದ. ಒಂದು ದಿನ ಅವನು ದೇವಾಲಯದಲ್ಲಿ ಕುಳಿತು ಜಪ ಮಾಡುತ್ತಿದ್ದಾಗ ಒಬ್ಬ ಚಿಕ್ಕ ಹುಡುಗ ಅಲ್ಲಿಗೆ ಬಂದ. ಆ ಹುಡುಗ ತುಂಬ ಹಸಿವಿನಿಂದ ಇದ್ದ. ಅವನು ನಿಧಾನವಾಗಿ ಹೇಳಿದ, ಅಣ್ಣ, ನನಗೆ 2 ದಿನದಿಂದ ಊಟ ಸಿಕ್ಕಿಲ್ಲ. ಆ ಮಾತು ಕೇಳಿದ ರಾಮಯ್ಯನ ಹೃದಯ ತುಂಬ ನೋವಾಯಿತು. ಅವನು ತಕ್ಷಣ ಹತ್ತಿರದ ಅಂಗಡಿಯಿಂದ ಊಟ ತಂದು ಆ ಹುಡುಗನಿಗೆ ಕೊಟ್ಟ. ಹುಡುಗ ತುಂಬ ಸಂತೋಷದಿಂದ ಊಟ ತಿಂದ. ಅವನು ರಾಮಯ್ಯನ ಕಡೆ ನೋಡಿ ಹೇಳಿದ, ಧನ್ಯವಾದಗಳು ಅಣ್ಣ. ಆ ಕ್ಷಣದಲ್ಲಿ ರಾಮಯ್ಯನ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆ ಬಂದಿತು. ಅವನಿಗೆ ಅನಿಸಿತು, ಇದು ಸಾಯಿಬಾಬಾ ಕಳಿಸಿದ ಪರೀಕ್ಷೆ ಇರಬಹುದು. ಆ ರಾತ್ರಿ ಮತ್ತೆ ರಾಮಯ್ಯನಿಗೆ ಒಂದು ಕನಸು ಬಿತ್ತು. ಕನಸಿನಲ್ಲಿ ಸಾಯಿಬಾಬಾ ಅವನ ಮುಂದೆ ನಿಂತಿದ್ದರು. ಬಾಬಾ ಮಂದಹಾಸ ಮಾಡಿ ಹೇಳಿದರು, ರಾಮಯ್ಯ, ಇಂದು ನೀನು ಹಸಿದವನಿಗೆ ಊಟ ಕೊಟ್ಟೆ, ಅದು ನನಗೆ ಕೊಟ್ಟಂತೆಯೇ ರಾಮಯ್ಯ ಆಶ್ಚರ್ಯದಿಂದ ಕೇಳಿದ, ಬಾಬಾ, ಆ ಹುಡುಗ? ಬಾಬಾ ನಿಧಾನವಾಗಿ ಹೇಳಿದರು, ಭಕ್ತನ ಮನಸ್ಸನ್ನು ಪರೀಕ್ಷಿಸಲು ನಾನು ಹಲವಾರು ರೂಪಗಳಲ್ಲಿ ಬರುತ್ತೇನೆ. ಅದಕ್ಕೆ ಹೇಳಿದ ರಾಮಯ್ಯ ಕಣ್ಣೀರು ಹಾಕಿದ. ಅವನು ಕೈ ಜೋಡಿಸಿ ಹೇಳಿದ, ಬಾಬಾ, ನಿಮ್ಮ ಕೃಪೆ ಸದಾ ನನ್ನ ಮೇಲೆ ಇರಲಿ. ಆ ದಿನದಿಂದ ರಾಮಯ್ಯ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡಲು ಆರಂಭಿಸಿದ. ಯಾರಿಗಾದರೂ ಸಹಾಯ ಬೇಕಾದರೆ ಮೊದಲು ಹೋಗಿ ಸಹಾಯ ಮಾಡುತ್ತಿದ್ದ. ಹಳ್ಳಿಯ ಜನರು ಹೇಳುತ್ತಿದ್ದರು, ರಾಮಯ್ಯನ ಹೃದಯ ತುಂಬ ಒಳ್ಳೆಯದು. ಆದರೆ ರಾಮಯ್ಯ ಯಾವಾಗಲೂ ಹೇಳುತ್ತಿದ್ದ, ಇದು ನನ್ನ ಒಳ್ಳೆಯತನ ಅಲ್ಲ, ಇದು ಸಾಯಿಬಾಬಾ ಕೃಪೆ. ಮಗು, ಈ ಕತೆ ನಮಗೆ ಒಂದು ಸತ್ಯ ಹೇಳುತ್ತದೆ. ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ಅದು ದೇವರಿಗೆ ಮಾಡಿದ ಸೇವೆಯೇ. ಸಾಯಿಬಾಬಾ ಯಾವಾಗಲೂ ಹೇಳುತ್ತಿದ್ದರು, ಸರ್ವ ಜೀವಿಗಳಲ್ಲಿ ದೇವರನ್ನು ನೋಡಿ. ನಾವು ಒಳ್ಳೆಯ ಕೆಲಸ ಮಾಡಿದರೆ ಸಾಯಿಬಾಬಾ ಆಶೀರ್ವಾದ ನಮ್ಮ ಜೀವನವನ್ನು ಕಾಪಾಡುತ್ತದೆ. ನಿಮಗೆ ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ ಓಂ ಸಾಯಿರಾಮ್. ಇಂತಹ ಇನ್ನಷ್ಟು ಸಾಯಿಬಾಬಾ ಭಕ್ತಿ ಕಥೆಗಳು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಗು, ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಸಾಯಿಬಾಬಾ ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ. ಆದರೆ ನಾವು ಸತ್ಯದ ದಾರಿಯಲ್ಲಿ ನಡೆದರೆ ಮಾತ್ರ ಅವರ ಕೃಪೆ ಸಂಪೂರ್ಣವಾಗಿ ಸಿಗುತ್ತದೆ. ನೀವು ಕೂಡ ಸಾಯಿಬಾಬಾ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ ಓಂ ಸಾಯಿರಾಮ್. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಅವರಿಗೆ ಕೂಡ ಸಾಯಿಬಾಬಾ ಆಶೀರ್ವಾದ ಸಿಗಲಿ. ಇಂತಹ ಇನ್ನಷ್ಟು ಹೃದಯ ಸ್ಪರ್ಶಿಸುವ ಸಾಯಿಬಾಬಾ ಕಥೆಗಳು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.